ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತಗೋ ಆಯಾ ಕುಡಿ ಅಂತೀನಿ. ಬೇಡ ಸರ್, ನನಗಿದ್ದಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ಕೋಬೇಕು ಗೆಳೆಯ. ಅಲ್ಲ, ನಾನೀಗ ಯಾವ ವಿಷಯ ಹೇಳ್ತೀನಲ್ಲ ಆ ವಿಷಯ ಕೇಳಿದ್ಮೇಲೆ ನಿನ್ಗಾಗೋ ನೋವಿದ್ಯಲ್ಲ, ಆ ನೋವಿಗೆ ಇದೇ ಮದ್ದು. ತಗೋ ಕುಡಿ. ಬೇಡ, ನನಗ್ ಬೇಡ. ಆಯಾ ಕುಡೀರಿ, ಒಳ್ಳೆ ಎಳೆ ಮಗಿನಂಗ್ ಆಡ್ತಿದ್ದೀರಲ್ರಿ. ನಾನ್ ಕಾಣುತ್ತೆ ಇವೆಲ್ಲ. ತಗೋ ಕುಡಿ 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 ಕುಡಿ. ಉಪ್ಪಿನಕಾಯಿ ಬೇಕಾ? ತಗೋ 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 ತಿನ್ನು. ಮಜಾ ಬರ್ತಾ ಇದ್ಯಾ? ಆದ್ರೆ ಈ ಮಜಾನ ಬೇರೆಯವ್ರು ತಗೋತಿದಾರೆ ಗೆಳೆಯ. ಆ ಕೌನ್ಸಿಲರ್ ಸಾಹೇಬ್ರು ಹುಡುಗಿನ ತೋರಿಸಿ ಪಾಪ ನಿನ್ನ ಯಾಮಾರಿಸ್ಬಿಟ್ರು. ಅದೇ ನೀನ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಲ್ಲ ಹುಡುಗಿ ಸುಮ್ಮಿ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಗೆಳೆಯ. ಅಯ್ಯ ಕೂತ್ಕೋ ಕೂತ್ಕೋ. ನೀನ್ ಎದ್ದೋಗ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ನೋಡು, ಹೂ ಮಾರ್ಕೊಂಡ್ ಜೀವನ ಮಾಡೋ ಹುಡುಗಿ ಅವಳು. ಪಾಪ ಕಷ್ಟ ಅಂದಾಗೆಲ್ಲ ನಮ್ಮವ್ವ ಬಡ್ಡಿನೇ ಇಸ್ಕೊಂಡಂಗೆ ದುಡ್ಡು ಕೊಟ್ಟವಳೆ. ಅಲ್ಲಿವರೆಗೂ ಅವಳು ನನ್ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ಲು. ಪಾಪ ಹುಡುಗಿಗ್ ಮೋಸ ಮಾಡಬಾರ್ದು ಅಂತ ನಾನು ಮದ್ವೆ ಆಯ್ತೀನಿ ಅಂತ ಹೇಳಿದ್ದೆ. ಅವಳು ಒಪ್ಕೊಂಡಿದ್ಲು, ದೇವ್ರನೇ ಒಪ್ಕೊಂಡಿದ್ಲು. ಅಷ್ಟ್ರಾಗ ಅವಳ ತಮ್ಮ ಆ ಕಾರ್ಪೊರೇಟರ್ ಸೆಟ್ ಮಾಡ್ಕೊಟ್ಟವನೆ. ಇನ್ನೇನ್ ಹೆಣ್ಣಮ್ದು ಅಂತ ಮಾಡ್ಕೊಂಡ್ಬಿಡುವ ಅಂತ ಅವ್ರ ಮನೆ ಗಂಟನೂ ಹೋಗಿದ್ವಿ. ಆದ್ರೆ ಅವಳು ನನ್ನ ಮದುವೆ ಮಾಡ್ಕೊಳಕಿಲ್ಲ ಅಂತ ಅನ್ಬಿಡೋದೆ. ಆ ಕೋಟ್ಯಾಧೀಶ್ವರ ಕಾರ್ಪೊರೇಟರ್ ಸಿಕ್ಕಿದ ತಕ್ಷಣ ನಾನ್ ಕಾಲ್ ಕಸ ಆಗ್ಬಿಟ್ಟೆ. ನೋಡು ಗೆಳೆಯ, ನಮ್ಮ ಅಮ್ಮನ ನಾನು ಬಹಳ ಪ್ರೀತಿಸ್ತೀನಿ. ಅವಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ತಾಯಿ ಸತ್ಯವಾಗ್ಲು ನಾನ್ ಹೇಳೋದ್ರಾಗ ಏನಾದ್ರು ಸುಳ್ಳಿದ್ರೆ ಅವಳು ನಾಳೆನೇ ಜಗತ್ ಬೀಳ್ಲಿ. ಆ ಕೌನ್ಸಿಲರ್ಗೂ ಸುಮ್ಮಿಗೂ ಅಕ್ರಮ ಸಂಬಂಧ ಐತೆ. ಇಲ್ಲ 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 ಅಂದಿದ್ರೆ ನಿನ್ನ ಒಂದೇ ದಿನದಲ್ಲಿ ಹುಡುಕಿ ಮದುವೆಗೆ ಒಪ್ಸಿ ಮಾರನೇ ದಿನನೇ ತಾಳಿ ಕಟ್ಟು ಅಂತ ಯಾಕಯ್ಯ ಹೇಳ್ತಿದ್ರು? ಯಾಕೆ ಅಂದ್ರೆ ನಿನಗೆ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಟೈಮ್ ಕೊಡಬಾರ್ದು ಅನ್ನೋದು ಅವ್ರ ಉದ್ದೇಶ. ಅವಳ ಹೆಸರಿಗಷ್ಟೇ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು, ಆದ್ರೆ ಹೆಂಡತಿಯಾಗಿ ಬದುಕೋದು ಆ ಕೌನ್ಸಿಲರ್ಗೆ. ಒಂದ್ ಕಾಲದಲ್ಲಿ ನನ್ನ ಮೈ ಬೆಚ್ಚಗ್ ಮಾಡ್ತಾ ಇದ್ಲು, ಈಗ ಆ ಕೌನ್ಸಿಲರ್ ಮೈ ಬೆಚ್ಚಗ್ ಮಾಡ್ತಾವಳೆ. ಏಯ್ ಬಿಡಕಂದ ಇರ್ಲಿ ಬಿಡೋ, ಎತ್ತಾಗ್ಯ ನಿನ್ನ. ಇನ್ನೂ ನನ್ ಮ್ಯಾಕ್ ನಂಬಿಕೆ ಬಂದಿಲ್ಲ ಅಲ್ವಾ? ಹೋಗಪ್ಪ ಹೋಗು, ಆ ಸುಮ್ಮಿನೇ ಮದುವೆ ಮಾಡ್ಕೋ. ಇಲ್ಲ ಇಲ್ಲ ಇಲ್ಲ, ನಾನೀ ಮದ್ವೆ ಆಗಲ್ಲ. ಹೌದು ಹೌದು ಹೌದು, ನೀನು ಮದ್ವೆ ಆಗ್ಬಾರ್ದು. ನೀವೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಾರ್ಸಿ
ಬರ್ರಿ ಏನಾಯ್ತು ಚಿಟ್ಟೆ? ಬರ್ರಿ ಸಾಹೇಬ್ರ. ಏನಾಯ್ತು ಸಾಹೇಬ್ರ ಘಾತ ಆತ್ರಿ. ನಾವು ಸುಮ್ಮನಕ್ಕೂ ನೋಡ್ಕೊಂಡು ವಿಶ್ವಾಸ ದ್ರೋಹ ಮಾಡಿಬಿಟ್ಟನ್ರಿ. ಚಿಟ್ಟೆ ಏನ್ ಹೇಳ್ತಾ ಇದ್ಯಾ? ಹೌದ್ರಿ ಸಾಹೇಬ್ರ, ಅವ ಗುಡಿಗೆ ಬಂದಿಲ್ಲ. ಅವನ್ ಲೆಕ್ಕ ಸಿಕ್ಕಿಲ್ರಿ. ಗುಡಿಗೆ ಸಾಕಾತು. ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್ ಬರಕತ್ತೈತಿ. ಇಲ್ಲೇನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕನ್ಸುತ್ತೆ. ಇಲ್ರಿ ಸಾಹೇಬ್ರ, 10 ಜನಕ್ಕೆ ಫೋನ್ ಹಚ್ಚಿದ್ರೆ ಫೋನ್ ಹೊಂಟೈತಿ. ಅವ್ನ ಒಬ್ಬನಿಗೆ ಫೋನ್ ಹೊಂಟಿಲ್ಲ ಅಂದ್ರೆ ಏನ್ ಅರ್ಥ? ಅವ್ರ ಅಪ್ಪ ಅಮ್ಮಂಗ್ ಕಾಲ್ ಮಾಡಿದ್ಯಾ? ಮಾಡಿದ್ದೀನ್ರಿ. ರಿಂಗ್ ಆಕತಿ, ಅವರು ಫೋನ್ ಎತ್ತವಲ್ರು. ಆನ್ ದಿ ವೇ ಏನಾದ್ರು? ಸಾಹೇಬ್ರ ಬರಕತ್ತೀನಿ ಅಂತ ಹೇಳಕ್ ಏನ್ ದಾಡಿ ಅವನ್ಗೆ? ನನಗೆಲ್ಲೋ ಮಿಸ್ ಹೊಡಕತ್ತೈತಿ. ನನ್ನ ಮಗ ಪಕ್ಕ ನಮಗ್ ಮೋಸ ಮಾಡಕತ್ತೇನ ಅಂತ. ಚಿಟ್ಟೆ, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಈಗ ಅವ್ನ್ ಬರಲ್ಲ ಅಂತ ಹೇಳಿದ್ರೆ ಎಲ್ಲ ಹಾಳಾಗುತ್ತೆ. ಈಗ್ಲೇ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗು. ಅವನ್ನ ಅವ್ರ ಮನೆಯವ್ರನ್ನ ಹೇಳ್ಕೊಂಡ್ ಬಾ. ಅವ ಬರಂಗಿಲ್ಲ ಅಂತ ಹೇಳಿದ್ರ? ಬರಲ್ಲ ಅಂತ ಹೇಳಿದ್ರೆ ಏನ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಆತ್ರಿ ಸಾಹೇಬ್ರ, ನನ್ನ ಮಗನ್ ಎಲ್ಲ ಮುರಿದಾದ್ರ ಅವ್ನ್ ಕರ್ಕೊಂಡ್ ಬರ್ತೀನಿ. ಮದ್ವೆ ಮಾಡಿಸ್ತೀಯನೋ? ಮದ್ವೆ ಮಾಡೋ ನೋಡ್ತೀನಿ. ಈ ಕಾಶಿಗೆ ಸವಾಲಾಕಿ ಗೆಲ್ಬೇಕು ಅನ್ಕೊಂಡಿದ್ಯಲ್ಲ, ಅದ್ ಹೆಂಗ ಅವಳ್ಕೊಳ್ಳಿ ತಾಳಿ ಕಟ್ಟಿಸ್ತೀಯೋ ನಾನು ನೋಡ್ತೀನಿ. ಅಶೇ ಬಿಡೋಣ. ಇರೋ ಕಾವೇರ್ಬೇಕು, ಆಮೇಲೆ ಪಡೆದ್ರೆ ಬೆಂಡ ಆಯ್ತದೆ. ರಾಜೇಶ, ನಿಮ್ಮ ಅಕ್ಕ ಮದ್ವೆ ಆಗೋ ಸಮಯ ಬಂದಾಯ್ತು ಕಣೋ. ತಾಳಿ ಕಟ್ಟುವಾಗ ನೀನ್ ನನ್ನ ಜೊತೆಲಿ ಇರ್ತೀಯ ಅಲ್ವಾ? ಅಕ್ಕ, ಅಕ್ಕ ಭಯ ಆಗ್ತಿದ್ಯಾ? ಮದ್ವೆ ಆಗೋ ಭಯ ಇಲ್ಲ ರಾಜಿ. ನಿಮ್ಮನ್ನೆಲ್ಲ ದೂರ ಮಾಡಿ ಹೋಗ್ಬೇಕಲ್ಲ ಅನ್ನೋ ಚಿಂತೆ. ನಾನಿಲ್ದೆ, ರಾಜೇಶನು ಇಲ್ದೆ ಹೇಗೆ ಇರ್ತೀಯ? ನೀನೆಲ್ ದೂರ ಹೋಗ್ತೀಯ? ಈ ಊರಲ್ಲೇ ಇರ್ತೀಯ. ಮನ್ಸಾದ ಕರೆದ್ರೆ ಆಯ್ತು. ನಾನಾದ್ರೂ ಬರ್ತೀನಿ, ಇಲ್ಲ ನೀನಾದ್ರೂ ಬಂದು ಹೋಗು. ನನ್ನನ್ನು ಬಿಟ್ಟಿರ್ತೇನೆ ಗೊತ್ತಿಲ್ಲ ಕಣೆ. ನನ್ನಮ್ಮ ನೀನು ಬಿಟ್ಟಿರಕ್ ಆಗಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ನಾನು ನಿನ್ನ ಹತ್ರ ಓಡ್ ಬಂದ್ಬಿಡ್ತೀನಿ. ನನ್ನ ನಿನ್ ಜೊತೆ ಇಟ್ಕೋತೀಯಲ್ವಾ? ಅಯ್ಯಯ್ಯೋ, ಎಂತ ಕೆಲಸ ಮಾಡ್ತಿದ್ದೀನಿ. ಇಂಥ ಸಂತೋಷದ ಸಮಯದಲ್ಲಿ ನಿನ್ನ ಗಳಿಸ್ತಿದ್ದೀನಿ. ಎಲ್ಲ ವಧುವರರ ಪರವಾಗಿ ನಾನು ಸಂಕಲ್ಪ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಪರಸ್ಪರ ಹಾರ ಬದಲಾಯಿಸ್ಕೊಳ್ಳಿ. ಕಳೆದ ತಿಂಗಳು 100 ಜೋಡಿಗಳ ಸಾಮೂಹಿಕ ವಿವಾಹ ಮಾಡಿದ್ದ ತೀರ್ಥಂಕರ್ ಪ್ರಸಾದ್ ಅವರು ಈಗ ಮತ್ತೆ ತಮ್ಮ ಕಾಲೋನಿಯ 100 ಜೋಡಿಗಳ ಮದುವೆ ಮಂಗಳ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮದುವೆ ಮಾಡೋದಕ್ಕೆ ಕಷ್ಟ ಅಂದ ತಂದೆ ತಾಯಿಂದರ ಪಾಲಿಗೆ ತೀರ್ಥಂಕರ್ ಪ್ರಸಾದ್ ಅವರು ಅಕ್ಷರಶಃ ದೇವರೇ ಆಗಿದ್ದಾರೆ. ಬನ್ನಿ ತಂದೆ ತಾಯಂದಿರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ಹೇಳಿ, ಈ ಸಾಮೂಹಿಕ ಮದುವೆಯಲ್ಲಿ ನಿಮ್ ಮಗಳ ಮದ್ವೆನ ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ಈ ಜನ್ಮದಲ್ಲಿ ನನ್ ಮಗಳು ಮದುವೆ ಮಾಡ್ತೀನಿ ಅಂದ್ರೆ ಕನ್ಸಾಗೋಗಿತ್ತು. ನನ್ ಸಂಪಾದನೆ ಹೊಟ್ಟೆಗಾದ್ರೆ ಬಟ್ಟೆಗ್ ಸಾಕಾಗಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗ್ ಸಾಕಾಗಲ್ಲ. ಇಂಥ ಟೈಮ್ ನಲ್ಲಿ ನಮ್ ಕೌನ್ಸಿಲರ್ ಸಾಹೇಬ್ರು ನನ್ ಮಗಳು ಮದುವೆ ಮಾಡಿಸ್ತಾರೆ. ಅವ್ರನ್ನ ಆ ಭಗವಂತ ಚೆನ್ನಾಗಿಟ್ಟಿರ್ಲಿ, ಅವ್ರು 100 ಕಾಲ ಬಾಳ್ ಬದುಕ್ಲಿ. ನಮ್ ಪಾಲ್ಗೆ ಕೌನ್ಸಿಲರ್ ಸಾಹೇಬ್ರೇ ದೇವರು. ನೀವೇನ್ ಹೇಳ್ತೀರಾ? ಗಂಡನ್ ನೋಡಿ ಮದುವೆನ ನಿಶ್ಚಯ ಮಾಡಿದ್ರಿ, ಆದ್ರೆ 7 ಟೈಮ್ ಸರಿಯಾಗಿ ಮದುವೆ ಮಾಡಕ್ಕೆ ನಮ್ಗೆ ದುಡ್ಡು ಕಾಸು ಅನುಕೂಲ ಆಗ್ಲಿಲ್ಲ. ಡೇಟ್ ನ ಪದೇ ಮುಂದಕ್ಕೆ ಹಾಕ್ತಾ ಹೋದ್ವಿ. ಗಂಡ್ ಕಡೆಯವರು ಈ ಮದುವೆನೂ ಬೇಡ, ಈ ಸಂಬಂಧನೂ ಬೇಡ ಅಂತ ಮದುವೆ ಮುರ್ಕೊಳಕ್ ನೋಡ್ತಾ ಇದ್ರು. ಅಂತ ಟೈಮಲ್ಲಿ ನಮ್ ಕೌನ್ಸಿಲರ್ ಸಾಹೇಬ್ರು ಬಂದು ನಮ್ಮ ಮಗಳು ಮದುವೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ಬೇಕಾ ನಮ್ಗೆ? ಶಾಂತಾರಾಮ್,
ನೋಡಪ್ಪ ನೋಡು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಉಧೋ ಉಧೋ ಕೇಳಿ ಕಳ್ಕೋಬೇಕು. ರೀ ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಜನರೆಲ್ಲ ಸೇರ್ಕೊಂಡು ನಿಮ್ ಮಗನ್ನ ದೇವ್ರು ಅಂತ ಹೊಗಳ್ತಾ ಇದ್ದಾರೆ. ಸ್ವಲ್ಪನಾದ್ರೂ ಹೆಮ್ಮೆ ಪಡ್ರಿ. ಹೌದು ಕಣೆ, ಕಷ್ಟಪಟ್ಟು ಬೆವರು ಸುಡ್ಸಿ ದುಡ್ದಿದ್ದ ದುಡ್ಡನ್ನ ಖರ್ಚು ಮಾಡಿದ್ದಿದ್ರೆ ನಿನ್ನಷ್ಟೇ ಸಂತೋಷ ನಾನು ಪಡ್ತಾ ಇದ್ದೆ. ಅಲ್ಲಿ ನೀರ್ನಂಗೆ ಪೋಲಾಗ್ತಾ ಇರೋ ದುಡ್ಡೆಲ್ಲ ನಂದೇ, ಗೊತ್ತಾಯ್ತಾ? ರೀ ನಿಮ್ದು ಅವಂದು ಅಂತ ಯಾಕೆ ಆ ದುಡ್ಡನ್ನ ಭೇದ ಭಾವ ಮಾಡ್ತಾ ಇದ್ದೀರಾ? ಎಲ್ಲ ಈ ಸಂಸಾರದ ದುಡ್ಡೆ. ಅದು ಅಲ್ಲದೆ MLA ಆದ್ಮೇಲೆ ಆ ದುಡ್ಡನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ತೀರ್ಥ ಹೇಳಿದಂತಾನೆ. ಮಾಡ್ಲಿ ನನಗೂ ಸಂತೋಷ ಆಗುತ್ತೆ. ಸುಮ್ನೆ ಅಳಿಯಂದ್ರೆ ಎಲ್ಲೂ ಕಾಣ್ತಾ ಇಲ್ಲ ಕಣವ. ಇಲ್ಲೇ ಎಲ್ಲಾದ್ರೂ ಇರ್ತಾರ ನೋಡಪ್ಪ. ಅಯ್ಯೋ ನಾನು ಎಲ್ಲ ಕಡೆ ಹುಡುಕ ಬಂದೆ, ಕಾಣ್ತಿಲ್ಲ ಕಣವ. ಈ ಫೋನ್ ಏನಾರ ಮಾಡಿದ್ರಾ? ಇಲ್ಲಪ್ಪ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ನೋಡಿಲಿ, ಈ ಎಲ್ಲ ಜೋಡಿಗಳು ತಯಾರಾಗಿ ಹೋಯ್ತವ್ರೆ, ಇನ್ನು ನಮ್ಮ ಅಳಿಯಂದ್ರೆ ಬಂದಿಲ್ಲಪ್ಪ. ಯಾಕಪ್ಪ ಅಷ್ಟು ಭಯ ಬೀಳ್ತೀಯ? ಕೌನ್ಸಿಲ್ ಸರಿ ಫೋನ್ ಮಾಡಿ ಕೇಳಿದ್ರೆ ಆಯ್ತು. ಅಯ್ಯೋ ಅವ್ರನ್ನ ಹೆಂಗಮ್ಮ ಕೇಳ್ತೀಯಾ ಈ ಟೈಮಲ್ಲಿ? ಅವ್ರು ದೊಡ್ಡ ಜೊತೆ ಎಲ್ಲ ಓಡಾಡ್ತಾವ್ರೆ, ಹೋಗಿ ಕೇಳಕ್ಕಾಯ್ತದ? ಓ ಸಾಹೇಬ್ರೆ, ನಾನೇ ನಿಮ್ಮ ಹತ್ರಕ್ಕೆ ಬರಬೇಕು ಅಂತಿದ್ದೆ. ಎಲ್ಲ ಜೋಡಿಗಳು ತಯಾರಾಗಿ ಹೋಯ್ತವ್ರೆ, ನಮ್ಮ ಅಳಿಯಂದ್ರೆ ಇನ್ನೂ ಬಂದಿಲ್ಲ ಸಾಹೇಬ್ರೆ. ಇನ್ನೇನು ಬಂದ್ಬಿಡ್ತಾರೆ ರಾಮಯ್ಯ ಅವರೇ. ಅವ್ರನ್ನ ಕರ್ಕೊಬರೋದಕ್ಕೆ ಚಿಟ್ಟೆನೇ ಅವ್ರ ಮನೆ ಕಳ್ಸಿದ್ದೀನಿ, ಬರ್ತಾರೆ. ಬೇರೆ ಏನೂ ಸಮಸ್ಯೆ ಆಗಿಲ್ಲ ತಾನೆ ಸಾಹೇಬ್ರೆ? ಛೇ ಅಂಥದ್ದೇನಿಲ್ಲ. ಹೊರಡೋದು ಸ್ವಲ್ಪ ಲೇಟ್ ಆಗಿರ್ಬೋದಷ್ಟೇ, ಬರ್ತಾರೆ. ಮದುವೆ ಅಂದಮೇಲೆ ಮುಹೂರ್ತ ಅಂತ ಇರ್ತದಲ್ಲ ಸಾಹೇಬ್ರೆ, ಆ ಸಮಯಕ್ಕೆ ಸರಿಯಾಗಿ ಬರ್ಬೇಕಲ್ವರ?